Okay, in this video we're going to continue talking about IFRS. We're going to talk about convergence with IFRS. Convergence andre ಏನು ಅಂದರೆ convergence is to achieve harmony with IFRS. In India, we are not adopting IFRS directly. What we are trying to do is we have our Indian accounting standards, and these are being formulated in a way that they have a compliance with the IFRS. A list of IFRS na ನೋಡಿದ್ವಲ್ಲ ನಾವು, ಆ ಲಿಸ್ಟ್ ಆಫ್ IFRSಗೂ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ಗೂ ನಾವು ಇಂಡ್ AS ಅಂತ ಕರಿತೀವಿ. ಸೊ ಇಂಡ್ ASಗೂ ಈ IFRSಗೂ ಒಂದು ಬ್ರಿಡ್ಜ್ ಅದು. ಸೊ ಇಂಡ್ ASನ ಯಾವ ರೀತಿ ಡಿಸೈನ್ ಮಾಡ್ತಾರೆ ಅಂದರೆ, ಕಂಪ್ಲೈಯಿಂಗ್ ಟು ಇಂಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ವಿಲ್ ಮೀನ್ voluntary compliance with IFRS. So it's like adoption of IFRS but with certain exceptions. ಅಂದರೆ ಎಲ್ಲ IFRSಗಳನ್ನ ನಾವು ಅಡಾಪ್ಟ್ ಮಾಡ್ಕೋತಾ ಇಲ್ಲ. ನಮಗೆ ಏನೇನು ಬೇಕೋ, ನಮ್ಗೆ ಯಾವ್ದಾದ್ರು ಸೂಟ್ ಆಗುತ್ತೋ, ನಮ್ಮ ಎಕಾನಮಿಗೆ, ನಮ್ಮ ಎನ್ವಿರಾನ್ಮೆಂಟ್ಗೆ, ನಮ್ಮ ಟ್ರೆಡಿಷನ್ಸ್ಗೆ, ನಮ್ಮ ಗ್ಯಾಪ್ಗೆ, ಅಂದರೆ ಜನರಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ಗೆ, ಇದಕ್ಕೆಲ್ಲ ಏನು ಸೂಟ್ ಆಗುತ್ತೋ ಆ ರೀತಿಯಾಗಿ ನಾವು IFRSಗಳನ್ನ ಅಡಾಪ್ಟ್ ಮಾಡ್ಕೋತೀವಿ. ಬಟ್ not directly as IFRS but as Indian accounting standards. Indian accounting standards ಮೂಲಕ ಈ IFRSಗಳನ್ನ ನಾವು ಅಡಾಪ್ಟ್ ಮಾಡ್ಕೋತಾ ಇದ್ದೀವಿ. ಯಾತಕ್ಕೋಸ್ಕರ ಇದು ಬೇಕು? Why do you need this convergence with IFRS? Why should India adopt IFRS? It's because the whole world has become a economic village. ನಾವು ನೋಡಿದ್ದೀವಿ, we call the world as a global village, where there's a lot of liberalization and globalization happening. You have a lot of companies which are functioning as multinationals. E-commerce makes it imperative to have globally accepted financial reporting system. MNCಗಳು ಎಸ್ಟಾಬ್ಲಿಷ್ ಮಾಡ್ತಿರೋದ್ರಿಂದ, ಬೇರೆ ಬೇರೆ ಕಂಟ್ರೀಸಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇರೋದ್ರಿಂದ, ಅದೇ ರೀತಿ ನಮ್ಮ ಲೋಕಲ್ ಇಂಡಸ್ಟ್ರೀಸ್ ಕೂಡ ದೇ ಆರ್ ಸೆಟ್ಟಿಂಗ್ ಅಪ್ ದ ಬಿಸ್ನೆಸಸ್ ಔಟ್ಸೈಡ್ ಇಂಡಿಯಾ. And they also look for investment outside India. Capital markets nu kuda ಹೊರಗಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. They are being listed on overseas stock exchanges. You know, the first company to get listed on overseas stock exchange was our Infosys. So ಇದೇ ರೀತಿ Infosys, Tata, Reliance, they're all listed outside. ಬೇರೆ ಬೇರೆ ಕಂಟ್ರೀಸ್ನ ಸ್ಟಾಕ್ ಎಕ್ಸ್ಚೇಂಜಸ್ ಕೂಡ ಲಿಸ್ಟ್ ಮಾಡ್ತಾ ಇದ್ದಾರೆ, which means you have investment coming over from foreign countries. You have a lot of MNCs being developed. ನಮ್ಮ ಬಿಸ್ನೆಸ್ಗಳು ಅಲ್ಲಿ ಕೂಡ ಫಂಕ್ಷನ್ ಮಾಡ್ತಿದ್ದಾವೆ. ಹೀಗಾಗಿ ದಿಸ್ ಕಾಂಪ್ಲೆಕ್ಸಿಟಿ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆಸ್ ವೆಲ್ ಆಸ್ ಗ್ಲೋಬಲೈಸೇಷನ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ಸ್ ಕಾಲ್ ಫಾರ್ ಅ ಸಿಂಗಲ್ ಸೆಟ್ ಆಫ್ ಹೈ ಕ್ವಾಲಿಟಿ ಅಕೌಂಟ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. ಓಕೆ, ಸೊ ಇದನ್ನು just to ensure that investors place their trust in financial and non-financial information which has been represented through financial reporting. Financial reporting ಅಲ್ಲಿ ಕೊಡುವಂಥ ಫಿನಾನ್ಷಿಯಲ್ ನಾನ್ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ಗೆ ಒಂದು ನಂಬಿಕೆ ಹುಟ್ಟಿಸೋ ರೀತಿಯಲ್ಲಿ ನಂಬಿಕೆ ಬರಬೇಕು. ಅದಕ್ಕೋಸ್ಕರ ನಾವು ಒನ್ ಸಿಂಗಲ್ ಸೆಟ್ ಆಫ್ ಗ್ಲೋಬಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಅಡಾಪ್ಟ್ ಮಾಡ್ಕೋತೀವಿ. ದಿಸ್ ಇಸ್ ದ ಐಡಿಯಾ ಬಿಹೈಂಡ್ ವೈ ಆರ್ ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ಕನ್ವರ್ಜ್ ವಿತ್ IFRS. ಹಾಗೆ ಮಾತಾಡ್ತಿದ್ವಿ, ವಾಟ್ ಈಸ್ ದ ಬೆನಿಫಿಟ್ ಆಫ್ ಅಚೀವಿಂಗ್ ಕಾನ್ವರ್ಜೆನ್ಸ್? ಯಾವುದಕ್ಕೋಸ್ಕರ ಬೇಕು ಅಂದರೆ, ದೇರ್ ಆರ್ ಮೇನ್ಲಿ 4 major criterias why you should have a convergence with IFRS. One is economy. As markets expand globally, the need for convergence also increases. Convergence economy ಕೂಡ ಬೆನಿಫಿಷಿಯಲ್ ಆಗಿರುತ್ತೆ, ಬಿಕಾಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿಂದ ಕ್ಯಾಪಿಟಲ್ ಮಾರ್ಕೆಟ್ಸ್ ಮೇಂಟೆನೆನ್ಸ್, ಕ್ಯಾಪಿಟಲ್ ಫಾರ್ಮೇಷನ್ಗೆ, ಅದರಿಂದ ಎಕನಾಮಿಕ್ ಗ್ರೋತ್ ಕೂಡ ಲೀಡ್ ಆಗುತ್ತೆ. ಸೊ ಇಟ್ ಆಲ್ಸೋ ಎನ್ಕರೇಜಸ್ ಇಂಟರ್ನ್ಯಾಷನಲ್ ಇನ್ವೆಸ್ಟಿಂಗ್ ಆ್ಯಂಡ್ ದೇರ್ ಬೈ ಲೀಡ್ಸ್ ಟು ಮೋರ್ ಫಾರಿನ್ ಕ್ಯಾಪಿಟಲ್ ಫ್ಲೋ ಟು ದ ಕಂಟ್ರಿ. ಸೊ ಆದಷ್ಟು ಫಾರಿನ್ ಕ್ಯಾಪಿಟಲ್ ಕೂಡ ಇಂಡಿಯಾಗೆ ಬರೋ ಅಥವಾ ಕಂಟ್ರಿಗೆ ಬರೋ ರೀತಿ, ಹಾಗೆ ಅದರಿಂದ ಎಕನಾಮಿಕ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಫಾರ್ ದ ಬೆನಿಫಿಟ್ ಆಫ್ ದ ಎಕಾನಮಿ ಯು ನೀಡ್ ಟು ಹ್ಯಾವ್ ಕನ್ವರ್ಜೆನ್ಸ್ ವಿತ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. Second reason is your investors. Investors nowadays also wish to invest outside their own country. ಇವಾಗ ಇಂಡಿಯಾಲಿರೋ ಇನ್ವೆಸ್ಟರ್ಸ್ ಇಂಡಿಯಾಲೇ ಇನ್ವೆಸ್ಟ್ ಮಾಡಬೇಕು ಅಂತಿಲ್ಲ. ದೇ ಕ್ಯಾನ್ ಇನ್ವೆಸ್ಟ್ ಇನ್ ಎನಿ ಕಂಪ್ನಿ ಆಲ್ ಓವರ್ ದ ವರ್ಲ್ಡ್, ಆ್ಯಂಡ್ ಸೋ ಇಸ್ ದ ಕೇಸ್ ಫಾರ್ ಅದರ್ ಫಾರಿನ್ ನ್ಯಾಷನಲ್ಸ್. ಸೊ ಇನ್ವೆಸ್ಟರ್ಸ್ಗೆ ಯಾವಾಗ ಬೇರೆ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು, ದೇ ವಾಂಟ್ ರಿಲಯಬಲ್ ಇನ್ಫಾರ್ಮೇಷನ್
which is relevant, which is timely, which is comparable across jurisdictions. ಇವಾಗ ನಾವು ಯಾವುದೋ ಯು ಎಸ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಅಥವಾ ಯು ಕೆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಅವರ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ನಮ್ಮ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಮ್ಯಾಚ್ ಆಗೋದಿಲ್ಲ. ನಮ್ಗದು ಅರ್ಥ ಆಗಬೇಕು ಅಂದರೆ ದೆ ಹ್ಯಾಸ್ ಟು ಬಿ ಎ ಕಾಮನ್ ಸೆಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ವಿಚ್ ವಿಲ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಟ್ರೈಂಗ್ ಟು ರಿವೀಲ್. ಅವರ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಮೂಲಕ ಏನು ಹೇಳಬೇಕು ಅಂತಿದ್ದಾರೆ ಅಥವಾ ಹೇಗಿದೆ ಅದರ ಪರ್ಫಾರ್ಮೆನ್ಸ್ ಅಂತ ತಿಳ್ಕೊಬೇಕು ಅಂದರೆ ಒಂದು ಕಾಮನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೇಕು. ಅದರಿಂದ ಕೂಡ ಇನ್ವೆಸ್ಟರ್ಸ್ಗೆ ಅರ್ಥ ಆಗೋ ರೀತಿ ಜಸ್ಟ್ ಟು ಬಿಲ್ಡ್ ಅಪ್ ದೇರ್ ಕಾನ್ಫಿಡೆನ್ಸ್, ಅದಕ್ಕೋಸ್ಕರ ಕೂಡ ಈ ಹೈ ಕ್ವಾಲಿಟಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬೇಕಾಗುತ್ತೆ. ದ ನೆಕ್ಸ್ಟ್ ಮೇಜರ್ ರೀಸನ್ ಇಸ್ ದ ಇಂಡಸ್ಟ್ರಿ. Okay, in the interest of the industry, it's better to use globally accepted accounting standards. The industry is able to raise capital from foreign markets at lower cost as if it can create confidence in the minds of foreign investors. ಯಾವಾಗ ನಮಗೆ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡೈಸ್ ಆಗಿರುತ್ತೆ, when you know that you can gain information, when you can give proper information to foreign investors, then you know that you can raise capital from foreign markets. So ಆ ರೀತಿಯಾಗಿ ಫಾರಿನ್ ಮಾರ್ಕೆಟ್ಸಿಂದ ಕೂಡ ಇನ್ವೆಸ್ಟರ್ಸು ಈ ಇನ್ಫಾರ್ಮೇಷನ್ನ ತೊಗೊಳ್ಬೋದು. ಆಮೇಲೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಆಪ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಬೇರೆ ಬೇರೆ ಮಲ್ಟಿಪಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡೋದು ಕಷ್ಟ ಆಗುತ್ತೆ. ಸೊ ಇಫ್ ಯು ಹ್ಯಾವ್ ಒನ್, ದ ಬರ್ಡನ್ ಆಫ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಇಸ್ ಲೆಸನ್ಡ್ because it simplifies the process of preparing individual and group financial statements. So that's the reason. Then accounting professionals go kuda tumba beneficial because then they have a reach even outside the main country. Ivaga nanu illidini, ನಾನು ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕಲ್ತ್ಕೊಂಡೆ ಅಂದರೆ ಐ ಕ್ಯಾನ್ ವರ್ಕ್ ಎನಿವೇರ್ ಇನ್ ದ ವರ್ಲ್ಡ್. ಸೊ ದೇರ್ ಇಸ್ ಮಾರ್ಕೆಟಬಿಲಿಟಿ ಫಾರ್ ಮಿ, ದೇರ್ ಮೋರ್ ಜಾಬ್ ಆಪರ್ಚುನಿಟೀಸ್ ಫಾರ್ ಮಿ. So they have this mobility to work all over the world. So idu kuda beneficial agutte. So for all these reasons they say convergence with IFRS is much preferred. India li IFRS shuru agiddu Ministry of Corporate Affairs notified that the companies Indian Accounting Standard Rules 2015 prakara on 16th February 2015 they specified that Indian accounting standards applicable to certain class of companies and set out the dates of applicability. They said it's mandatory that you have to follow and they set out the dates. Actually, 1 ವರ್ಷಗಳ ಕಾಲಕ್ಕೆ there was voluntary adoption. Okay, they allowed voluntary adoption. They said for the financial year 2015, okay, 2015 onwards, you can start you can have a voluntary adoption of Indian accounting standards for financial statements. But once you start adopting it voluntarily, you have to follow it compulsorily. Adad nanತರ ನೀವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕು ಅಂತ ಹೇಳಿದ್ರು. ದಿಸ್ ವಾಸ್ ನಾಟ್ ಫೋರ್ಸ್ಡ್, ದಿಸ್ ವಾಸ್ ಅ ವಾಲಂಟ್ರಿ ಅಡಾಪ್ಷನ್. ಬಟ್ ದೆನ್ ದೆ ಸೆಡ್ ಫ್ರಮ್ ದ ನೆಕ್ಸ್ಟ್ ಇಯರ್ ಆನ್ವರ್ಡ್ಸ್ ದೇ ಹ್ಯಾವ್ ಟು ಮ್ಯಾಂಡೇಟ್ರಿಲಿ ಅಡಾಪ್ಟ್. ಅಲ್ಲಿವರೆಗೂ 2015ಗೆ ಇದು ಆಪ್ಷನಲ್ ಆಗಿತ್ತು, ಬಟ್ 2016ಇಂದ ಕೆಲವು ಕಂಪ್ನೀಸ್ಗೆ ಇದು ಮ್ಯಾಂಡೇಟ್ರಿಯಾಗಿ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಯಾವ ರೀತಿ ಕಂಪ್ನೀಸ್ whose shares are listed in stock exchanges of India with turnover net worth of 500 crores or more, 500 ಕೋಟಿಗಿಂತ ಜಾಸ್ತಿ ಇರುವಂಥ ಎಲ್ಲ ಕಂಪ್ನೀಸ್ ಯಾವ ಈಕ್ವಿಟಿ ಅಥವಾ ಡೆಟ್ ಸೆಕ್ಯೂರಿಟೀಸ್ ಯಾವುದಾದ್ರೂ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಅಥವಾ ಇಂಡಿಯಾನ ಹೊರಗಡೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿದ್ದರೆ ಅಂಥ ಕಂಪ್ನೀಸ್ ಹ್ಯಾವ್ ಟು ಮ್ಯಾಂಡೇಟ್ರಿಲಿ ಅಡಾಪ್ಟ್ Ind accounting standards. Similarly, unlisted companies also, even if you have not got yourself listed on stock exchange, if your net worth is more than 500 crores, then you have to adopt Indian accounting standards. The same holds good for holding subsidiary, joint ventures or associated companies of all the above companies. ಇವಾಗ ಲಿಸ್ಟೆಡ್ ಕಂಪ್ನಿ ಅನ್ಲಿಸ್ಟೆಡ್ ಕಂಪ್ನಿ ಹೇಳಿದ್ನಲ್ಲ ಆ ರೀತಿ. ಸೊ ಬೇಸಿಕ್ಲಿ ಏನು ಅಂದರೆ ನೀವು 500 ಕೋಟಿಗಿಂತ ಜಾಸ್ತಿ ನೆಟ್ವರ್ತ್ ಇರೋ ಕಂಪ್ನಿ ಆದರೆ ಮತ್ತು ಅದಕ್ಕೆ ಸಬ್ಸಿಕ್ವೆಂಟ್ ಆಗಿರುವಂಥ ಹೋಲ್ಡಿಂಗ್ ಕಂಪ್ನೀಸ್ ಅಥವಾ ಲಿಸ್ಟಿಂಗ್ ಸಬ್ಸಿಡರಿ ಕಂಪ್ನೀಸ್ ಅಥವಾ ಜಾಯಿಂಟ್ ವೆಂಚರ್ಸ್ ಆದರೆ ನೀವೆಲ್ಲರೂ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ 2016ಇಂದ
1st April 2016 ಇಂದ ಫಾಲೋ ಮಾಡಲೇಬೇಕು ಮ್ಯಾಂಡೇಟ್ರಿಯಾಗಿ ಅಂತ ಹೇಳ್ತು. ನಾ ಕೆಲವು ಕಂಪ್ನೀಸ್ಗೆ 1st April 2017ವರೆಗೂ ಟೈಮ್ ಕೊಟ್ಟರು. ಯಾರಿಗೆ ಅಂದರೆ even companies which have net worth less than 500 crores, they said you can 500 crores, they said you can you have to adopt the Ind accounting standards. Even unlisted companies having net worth of 250 crores or more but less than 500 crores you should adopt, and holding and subsidiary companies also. So all these companies, so basically any company which has more than 250 crores of turnover, they have to adopt, whether you're listed or unlisted, you have to adopt Indian accounting standards ಅಂತ ಹೇಳಿದ್ರು. ಅದಾದ ನಂತರ ಇದರಲ್ಲಿ SME ಎಕ್ಸ್ಚೇಂಜಸಲ್ಲಿ ಲಿಸ್ಟ್ ಮಾಡಿರುವಂಥ ಕಂಪ್ನೀಸ್ನ ಬಿಟ್ಟರು. ಆ್ಯಂಡ್ ಇನ್ಶೂರೆನ್ಸ್ ಕಂಪ್ನೀಸ್, ಬ್ಯಾಂಕಿಂಗ್ ಕಂಪ್ನೀಸ್, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನೀಸ್ನೆಲ್ಲ ಇನಿಷಿಯಲಿ ಬಿಟ್ಟರು. ಬಟ್ ದೇರ್ ಆಫ್ಟರ್ ಫ್ರಮ್ 2018 onwards they said you have to adopt. They had our then Union Finance Minister Arun Jaitley had a meeting with RBI and IRDA and PFRDA. ಇವರೆಲ್ಲರೂ ಕೂತ್ಕೊಂಡು ಎಲ್ಲರೂ ಡಿಸೈಡ್ ಮಾಡಿದ್ರು. ಈವನ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್, ಇನ್ಶೂರೆನ್ಸ್ ಕಂಪ್ನೀಸ್, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನೀಸ್, ದೇ ಆಲ್ಸೋ ಹ್ಯಾವ್ ಟು ಅಡಾಪ್ಟ್ ಅಂತ. ಸೊ ಲಿಟ್ರಲಿ ಎವ್ರಿಬಡಿ ಈಸ್ ಅಡಾಪ್ಟಿಂಗ್ ನಾವು, unless you have less than 250 crores and you're not being listed. ಅಂಥ ಕಂಪ್ನೀಸ್ ಬಿಟ್ಟು ಮಿಕ್ಕಿದ್ದೆಲ್ಲ SMEsನ ಬಿಟ್ಟು ಮಿಕ್ಕಿರೋ ಎಲ್ಲ ಮೇಜರ್ ಕಂಪ್ನೀಸು ದೇ ಹ್ಯಾವ್ ಟು ಅಡಾಪ್ಟ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. And this is the list of Indian accounting standards issued by IASB. ನಾವು ಇದನ್ನು ಫಾಲೋ ಮಾಡ್ತೀವಿ. ಇದಕ್ಕೆ ಮುಂಚೆ ನೀವು 15 ನೋಡಿದ್ರಲ್ಲ, ಆ 15ಗೂ ಇದನ್ನು ಕನ್ವರ್ಜ್ ಮಾಡಿಕೊಂಡು ನಾವು ಇದನ್ನು ಫಾಲೋ ಮಾಡ್ತೀವಿ. ಸೊ ದಿಸ್ ಇಸ್ ವಾಟ್ ವಿ ಫಾಲೋ ಇನ್ ಇಂಡಿಯಾ. Presentation of financial statements, inventories, statement of cash flows, accounting policies, events after the reporting period, construction contracts, income tax, property, plant and equipment, lease ಬಗ್ಗೆ, revenue, employee benefit, government grants, effect of changes in foreign exchange rate, borrowing costs, related parties, consolidated and separate financial statements. ಈ ರೀತಿ ದಟ್ಸ್ ಅ ಬಿಗ್ ಲಿಸ್ಟ್. ಪ್ಲೀಸ್ ಗೋ ಥ್ರೂ. ಇದರ ಮೇಲೆ ಪ್ರಾಬ್ಲಮ್ಸ್ನ ನಾವು ಮಾಡ್ತೀವಿ ಇನ್ ದ ಫರ್ದರ್ ಚಾಪ್ಟರ್ಸ್. ಇದರ ಮೇಲೆ ಸ್ವಲ್ಪ, ಎಲ್ಲದರ ಮೇಲೂ ಅಲ್ಲ, ಕೆಲವೊಂದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಇದೆ. ವಿಲ್ ಟ್ರೈ ಆ್ಯಂಡ್ ಡೂ ಇಟ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸಸ್. Now this completes the first chapter. I'll send you the notes also, class. Thank you.